ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಸಂಭ್ರಮ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಮೊದಲನೇ ವರ್ಷದ ಶ್ರೀರಾಮನ ಜನ್ಮದಿನವನ್ನು ವೈಭವದಿಂದ ಆಚರಿಸಲಾಗುತ್ತಿದ್ದು, ದೇಶದಾದ್ಯಂತ ಹಬ್ಬದ ಛಾಯೆ ಆವರಿಸಿದೆ. ಹಾಗೆ ಬೆಂಗಳೂರಿನ ಕೆಆರ್ ಪುರ ಸಮೀಪದ ಯರ್ರೆಯನಪಾಳ್ಯದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲೂ ಅಯೋಧ್ಯೆಯ ವೈಭವ ಮರುಗಳಿಸಿದೆ. ಪ್ರಭು ಶ್ರೀರಾಮರ ನವಮಿಯನ್ನು ಭಕ್ತಿ ಭಾವದಿಂದ ಆಚರಿಸುತ್ತಾ ಸಹಸ್ರಾರು ಭಕ್ತರಿಗೆ ಪ್ರಭು ಶ್ರೀರಾಮರ ದರ್ಶನ ಭಾಗ್ಯ ಕಲ್ಪಿಸಲಾಗಿದೆ. ಪ್ರಭು ಶ್ರೀರಾಮರ ದರ್ಶನಕ್ಕೆ ರಾಮಮೂರ್ತಿ ನಗರ, ಟಿಸಿ ಪಾಳ್ಯ, ಕೆಆರ್ ಪುರ ಸೇರಿದಂತೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸೀತಾರಾಮ ಕಲ್ಯಾಣೋತ್ಸವ, ರಾಮ ತಾರಕ ಹೋಮ, ಅಭಿಷೇಕ, ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಮೆಚ್ಚಿನ ದೈವ ಶ್ರೀರಾಮರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಇದರ ಜೊತೆಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಪಾನಕ, ಮಜ್ಜಿಗೆಯನ್ನ ವಿತರಣೆ ಮಾಡಲಾಗಿತ್ತು. स्वाहेन्द्राय वर्धः ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋದು. ಎಲ್ಲ ಸರ್ವರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸುಮಾರು 3 ದಶಕಗಳಿಂದ ಶ್ರೀರಾಮನವಮಿ ಹಬ್ಬವನ್ನು ನಮ್ಮ ಪೂರ್ವಿಕರ ಕಾಲದಿಂದ ಆಚರಿಸ್ಕೊಂಡು ಬರ್ತಾಯಿದ್ರು. ಪೂರ್ವಿಕರೆಲ್ಲ ಕೆಲವರೆಲ್ಲ ಕಾಲವಾದ ನಂತರ ಅದರ ಜವಾಬ್ದಾರಿಯನ್ನು ಯುವಕರೆಲ್ಲ ನಾವು ಜವಾಬ್ದಾರಿ ತಗೊಂಡಿದ್ದೀವಿ. ಯುವಕರ ಜವಾಬ್ದಾರಿಯಲ್ಲಿ ನಾನು ಸುಮ್ಮನೆ ನಾಮಕಾವಸ್ಥೆ ಇಲ್ಲಿ ನಾನಷ್ಟೇ. ಎಲ್ಲ ಈ ದೇವಸ್ಥಾನದ ಸಮಿತಿಯಲ್ಲಿ ಹುಡುಗರು ಇದ್ದಾರೆ, ಒಂದು 10 ಜನ ಹುಡುಗರಿದ್ದಾರೆ. ಅವರು ಎಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಾನು ಕೆಲಸ ಮಾಡ್ತೀನಿ. ಕಾರ್ಯಕ್ರಮ ಇದ್ದಾಗ ಮಾತ್ರ ನಾನು ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ 3 ದಶಕಗಳಿಂದ ಅದ್ಧೂರಿಯಾಗಿ ಸ್ಥಳೀಯವಾಗಿ ಅದ್ಧೂರಿಯಾಗಿ ಪೂಜೆ ಮಾಡಿ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅದ್ಧೂರಿಯ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಹಿಂಗೆ ನಮ್ಮ ಶಕ್ತಿ ದೇವರು ಎಷ್ಟು ಜನ ಕೊಟ್ಟಿರ್ತಾರೋ ಅಷ್ಟು ದಿನ ಈ ಕಾರ್ಯಕ್ರಮವನ್ನು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದೇವರ ಶಕ್ತಿ ಕೊಟ್ಟಷ್ಟು ದಿನ ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಈ ದಿನ ಎಲ್ಲ ದೇಶದ, ರಾಜ್ಯದ, ಈ ರಾಮಮೂರ್ತಿ ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ, ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆಲ್ಲ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಾನು.